ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನೆ ಗಲಾಟೆ ಮಾಡೋದು ಸರಿಯಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಸುಮ್ಮನೆ ಗಲಾಟೆ ರಾಜೀನಾಮೆ ಕೊಡಿ ಅನ್ನೋದು ಸರಿಯಲ್ಲ. ಕೇಂದ್ರ ಸರ್ಕಾರದಲ್ಲಿ ಅರ್ಧ ಜನ ಮಂತ್ರಿಗಳ ಮೇಲೆ ಕೇಸ್ಗಳಿದ್ದಾವೆ. ನ್ಯಾಯ ಎಲ್ಲರಿಗೂ ಒಂದೇ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು SIT ಮಾಡಿದ್ವಿ, SITನಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದಲ್ಲಿ ತೆಗೆದಿದ್ರು. ಈಗ 79 ಕೋಟಿ ಆಲ್ರೆಡಿ ರಿಕವರಿ ಆಗಿದೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ಅವಕಾಶ ಕೊಡ್ತಾರ. ಅದಾದ್ರೆ ಅಲ್ಲೊಂದೇನ್ರ ಇತ್ಯರ್ಥ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ. ಸುಮ್ಮನೆ ಹಂಗೆ ಗಲಾಟೆ ರಾಜೀನಾಮೆ ಕೊಡೋದ್ರ ಕೇಸ್ ಎಲ್ಲರ ಮ್ಯಾಗ ಅದಾವ. ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ. ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ. CM ಮ್ಯಾಗ ಕೇಸ್ ಚಾರ್ಜ್ ಶೀಟ್ ಅದಾವ. ಮತ್ತು ಅವರೆಲ್ಲರೂ ಅದಾರಲ್ಲ, ಮತ್ತೆ ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ ಈಗ ನಮ್ಮ ಪಕ್ಷದಿಂದ. 79 ಕೋಟಿ ಈಗಾಗಲೇ ರಿಕವರು ಆಗಿದೆ. ನಿಮಗಿದ್ದು ಬೇರೆ ಬೇರೆ ಆಸೆಟ್ಸ್ ಅಲ್ಲಿ ಕಾರು ಗೀರು ತಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಗೂ ಹೋಗಿಲ್ಲ. ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತಗೊಂಡಿದ್ದೀವಿ. ಮತ್ತೆ ನಾಗೇಂದ್ರ ಅವರು ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನ ಅವರು ಆರೋಪಿಗಳನ್ನಾಗಿ ಮಾಡಲ್ಲ. ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ, ನಮ್ಮ ಸಚಿವರು